So in trade theory, today's topic is registers ಅಂತ ಹೇಳಿ. ಸೊ ರಿಜಿಸ್ಟರ್ಸ್ ಅಂದರೆ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ನಾವು ಹೇಳಬೇಕಾದ್ರೆ ಒಂದು ನೋಟ್ ಬುಕ್ ಇರೋ ತರಹ ನಾವು ಏನೆಲ್ಲ ಡೀಟೇಲ್ಸ್ ಲಿಸ್ಟ್ ಮಾಡಿರ್ತೀವಿ ನಮ್ಗೆ ಬೇಕಂದವಾಗ ರಿಗೇನ್ ಮಾಡ್ಕೊಂಡು ನೋಡ್ತೀವಿ, ಅದೇ ರೀತಿ ರಿಜಿಸ್ಟರ್ಸ್ ಅಂತ ಹೇಳ್ಬೋದು ನಾವು. ಸೊ ಇದೊಂದು ಡಿಜಿಟಲ್ ಸ್ಟೋರೇಜ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಡಿಜಿಟಲ್ ಎಕ್ವಿಪ್ಮೆಂಟಲ್ಲಿ ಯೂಸ್ ಮಾಡುವಂತಹ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳ್ಬೋದು. ಇದರಲ್ಲಿ ಅದಕ್ಕೇನು ಕೆಪಾಸಿಟಿ ಇರುತ್ತೆ ಅಂತಂದರೆ, ನಾವು ಕೊಟ್ಟಿರುವಂತಹ ಇನ್ಪುಟ್ಟನ್ನು ಸ್ಟೋರ್ ಮಾಡಿಕೊಂಡು ನಮ್ಗೆ ಬೇಕಾದವಾಗ ನಾವು ರೀಗೇನ್ ಮಾಡ್ಕೊಳ್ಳೋವಷ್ಟು ಕೆಪಾಸಿಟಿ ಇರುತ್ತೆ. ಸೊ ಡಿಜಿಟಲ್ ಬೈನರಿ ಬಿಟ್ಸನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ನಾವು ರೀಗೇನ್ ಮಾಡಿದವಾಗ ನಮಗೆ ಅದರಲ್ಲಿ ಏನು ಸ್ಟೋರೇಜ್ ಇದೆ ಅದನ್ನು ಔಟ್ಪುಟ್ ಆಗಿ ನಮಗೆ ತೋರಿಸುತ್ತೆ. ಸೊ ನಾರ್ಮಲಿ ರಿಜಿಸ್ಟರ್ಸಲ್ಲಿ ಬಂದು ದೇರ್ ಆರ್ 2 ಟೈಪ್ಸ್ ಆಫ್ ರಿಜಿಸ್ಟರ್ಸ್, ಶಿಫ್ಟ್ ರಿಜಿಸ್ಟರ್ ಆ್ಯಂಡ್ ಬಫರ್ ರಿಜಿಸ್ಟರ್ ಅಂತ ಹೇಳ್ತೀವಿ. ಸೊ ರಿಜಿಸ್ಟರ್ ಅನ್ನೋದು ಕಾಮನ್. ಇವಾಗ ಶಿಫ್ಟ್ ರಿಜಿಸ್ಟರ್ ಅಂದರೆ ಬಂದು ಸ್ಟೋರ್ ಆಗುತ್ತೆ. ಒಂದು ಬುಕ್ಕಲ್ಲಿ ನಾವು ಸ್ಟೋರ್ ಮಾಡಿದ್ಮೇಲೆ ಅಥವಾ ಒಂದು ಸ್ಪೇಸಲ್ಲಿ ನಾವು ಸ್ಟೋರ್ ಮಾಡಿದ್ಮೇಲೆ ಆ ಸ್ಪೇಸಿಂದ ಬೇರೆ ಅದಕ್ಕೆ ಸೇಮ್ ಬುಕ್ಕಲ್ಲಿ ನಾವು ಒಂದು ಪೇಪರ್ ತೆಗೆದು ಹಿಂದಕ್ಕೆ ಹರಿದು ಹಿಂದಕ್ಕೆ ಜಾಯಿಂಟ್ ಮಾಡಿದ ಹಾಗೆ ಸೇಮ್ ಸ್ಪೇಸಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗ, ಒಂದೇ ಸ್ಪೇಸಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡುತ್ತೆ. ಸೊ ಇನ್ ಕೇಸ್ ಫಸ್ಟ್ ಪೇಜಲ್ಲಿ ನಾವು ಸ್ಟೋರ್ ಮಾಡಿದ್ದಾದರೆ ಥರ್ಡ್ ಪೇಜಿಗೆ ಬೇಕಾಗಿದ್ದವಾಗ ಫಸ್ಟಿಂದ ಥರ್ಡಿಗೆ ಶಿಫ್ಟ್ ಮಾಡುತ್ತೆ. ಆ ರೀತಿ ಒಂದೇ ಜಾಗದಲ್ಲಿ ಅದ್ಲಿ ಬದಲಿ ಮಾಡೋದು ಶಿಫ್ಟ್ ರಿಜಿಸ್ಟರ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುತ್ತೆ, ಒಂದೇ ಬ್ಲಾಕಲ್ಲಿ ಅಂತ ಹೇಳ್ಬೋದು. ಸೊ ಬಫರ್ ರಿಜಿಸ್ಟರ್ ಅಂದರೆ, ಸೊ ಇನ್ ಕೇಸ್ ನಮಗೆ ಇವಾಗ ಇನ್ವರ್ಟರ್ ಇದೆ, ಅದು ಬಂದು ಬಫರ್ ಅಂತ ಹೇಳ್ತೀವಿ. ಯಾಕಂದರೆ ಕರೆಂಟ್ ಹೋಗಿದವಾಗ ನಮಗೆ ಅದರಿಂದ ಪವರ್ ಬರುತ್ತೆ. ಸೊ ಬಫರ್ ಪವರನ್ನು ನಾವು ಇಟ್ಕೊಳ್ತಾ ಇದ್ದೀವಿ. ಎಡಿಷ್ನಲ್ ಯೂಸಿಗೆ ನಮ್ಗೆ ಯಾವಾಗ ಬೇಕಾಗುತ್ತೆ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಅದೇ ರೀತಿ ರಿಜಿಸ್ಟರ್ಸಲ್ಲಿ ಬೈನರಿ ಬಿಟ್ಗಳನ್ನು ಅಥವಾ ಬೈನರಿ ಡಿಜಿಟ್ಸನ್ನು ನಾವು ಸ್ಟೋರ್ ಮಾಡಿ ಅದನ್ನು ನಮಗೆ ಬೇಕಾದವಾಗ ವಿ ಕ್ಯಾನ್ ರೀಯೂಸ್ ಇಟ್. ಸೊ ಶಿಫ್ಟ್ ಆ್ಯಂಡ್ ಬಫರ್ ರಿಜಿಸ್ಟರ್ಸ್ ಇವೆರಡು. ಆ್ಯಂಡ್ ಶಿಫ್ಟ್ ರಿಜಿಸ್ಟರ್ಸಲ್ಲಿ, ಸೊ ನಾರ್ಮಲಿ ರಿಜಿಸ್ಟರ್ಸಲ್ಲಿ ಏನು ಯೂಸ್ ಮಾಡ್ತಾರೆ, ಹೇಗಿರುತ್ತೆ, ಸೊ ಇಟ್ ಈಸ್ ಏನು ಹೇಳ್ಬೋದು, ಅದಕ್ಕೆ ಒಂದು ಇದರಲ್ಲಿ ಯಾವ ರೀತಿ ಮೆಮೊರಿಯನ್ನು ಸ್ಟೋರ್ ಮಾಡ್ತಾರೆ ಅಂತಂದರೆ ಯೂಸಿಂಗ್ ಫ್ಲಿಪ್ ಫ್ಲಾಪ್ಗಳನ್ನು. ನಮಗೆ ಫ್ಲಿಪ್ ಫ್ಲಾಪ್ ಅಂದರೆ ಏನು ಅಂತ ಗೊತ್ತು. ಇಟ್ ಈಸ್ ಅ ಬೇಸಿಕ್ ಸ್ಟೋರೇಜ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಸ್ಟೋರೇಜ್ ಎಲಿಮೆಂಟ್ಗಳನ್ನು ಒಂದೊಂದು ಬಿಟ್ಟನ್ನು ಸ್ಟೋರ್ ಮಾಡ್ಕೊಳ್ಳೋಂಥ ಫ್ಲಿಪ್ ಫ್ಲಾಪ್ಗಳನ್ನು ಬೇಕಾದಷ್ಟು ನಮ್ಗೆ ಎಷ್ಟು ಬೇಕು ಅಲ್ಲಿ ಸ್ಟೋರೇಜ್ಗೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿಕೊಂಡು, ಫ್ಲಿಪ್ ಫ್ಲಾಪ್ಗಳನ್ನು ಯೂಸ್ ಮಾಡಿಕೊಂಡು ರಿಜಿಸ್ಟರ್ಸಲ್ಲಿ ಸ್ಟೋರೇಜನ್ನು ಮಾಡ್ತಾರೆ. ಸೊ ನಾರ್ಮಲಿ ಶಿಫ್ಟ್ ರಿಜಿಸ್ಟರ್ಸ್ ಬಂದು MSI ಅಂತ ಹೇಳ್ತೀವಿ, ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನ್. MSI ಅಂದರೆ ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನ್. ಸೊ ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನ್ಸಲ್ಲಿ ಬಂದು ಅಪ್ ಟು 100 ಲಾಜಿಕ್ ಗೇಟ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಶಿಫ್ಟ್ ರಿಜಿಸ್ಟರ್ಸಲ್ಲಿ ಬಂದು ಅಪ್ ಟು 100 ಲಾಜಿಕ್ ಗೇಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅದರಿಂದ ಅದನ್ನು ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ನಾವು ರಿಜಿಸ್ಟರ್ಸಲ್ಲಿ 2 ಟೈಪ್ಸ್ ನೋಡಿದ್ದೀವಿ. ನೆಕ್ಸ್ಟ್ ಫಸ್ಟ್ ಇದರಲ್ಲಿ ಶಿಫ್ಟ್ ರಿಜಿಸ್ಟರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶಿಫ್ಟ್ ರಿಜಿಸ್ಟರ್ಸನ್ನು ನೋಡೋಣ. ಸೊ ಫಸ್ಟ್ ಒನ್ SISO, SIPO, PISO ಆ್ಯಂಡ್ PIPO ಬೈಡೈರೆಕ್ಷನಲ್ ಶಿಫ್ಟ್ ರಿಜಿಸ್ಟರ್ ಅಂತ ಹೇಳ್ತೀವಿ. ಸೊ SISO ಅಂತಂದರೆ ಸೀರಿಯಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್ ಅಂತ ಹೇಳ್ತೀವಿ ನಾವು. ಸೊ ಇದರಲ್ಲಿ ಈ ರಿಜಿಸ್ಟರ್ ಯಾವ ರೀತಿ ಶಿಫ್ಟ್ ಆಗುತ್ತೆ ಅಂತಂದರೆ, ನಾವು ಸೀರಿಯಲ್ಲಿ 1 ಬಿಟ್ 1 ಟೈಮ್, ಒಂದೇ ಬಿಟ್ಟು 1 ಟೈಮ್ ಇನ್ಪುಟನ್ನು ಕೊಡ್ತೀವಿ ಆ್ಯಂಡ್ ಔಟ್ಪುಟ್ಟಲ್ಲೂ ಒಂದೇ ಬಿಟ್ 1 ಟೈಮನ್ನು ನಮಗೆ ನೋಡೋ ಅವಕಾಶ ಇರುತ್ತೆ. ಸೊ ಈ ಸೀರಿಯಲ್ ಇನ್ಪುಟ್ ಆ್ಯಂಡ್ ಸೀರಿಯಲ್ ಔಟ್ಪುಟ್ ರಿಜಿಸ್ಟರ್ದು 7494 ICಯನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು SIPO ಸೀರಿಯಲ್ ಇನ್ಪುಟ್ ಆ್ಯಂಡ್ ಪ್ಯಾರಲಲ್ ಔಟ್ಪುಟ್. ಸೊ ಸೀರಿಯಲ್ ಇನ್ಪುಟ್ ಅಂದರೆ ಒಂದು ಬಿಟ್ 1 by 1 ಬಿಟ್ಟನ್ನು ನಾವು ಕೊಡ್ತಾ ಇರ್ತೀವಿ ಇನ್ಪುಟ್. ಔಟ್ಪುಟ್ ಬಂದು ನಾವು 1 ಬಿಟ್ ತಗೊಂಡು, ಸೊ ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಸೊ ಸೀರಿಯಲ್ ಇನ್ಪುಟ್ಟಲ್ಲಿ ಈ ರೀತಿ ಇರುತ್ತೆ. ಇದು ಕ್ಲಾಕ್ ಪಲ್ಸ್. ಸೊ ಒಂದು ಬಿಟ್ ಆದಮೇಲೆ 1 ಬಿಟ್ಟನ್ನು ಇನ್ಪುಟ್ ಕೊಡ್ತೀವಿ. ಸೀರಿಯಲ್ ಔಟ್ಪುಟ್ ಅಂದರೆ ಓನ್ಲಿ ಔಟ್ಪುಟ್. ಸೊ ನಾವು 1 ಕೊಟ್ಟಿವಿ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್. ಆಮೇಲೆ ಮತ್ತೆ 0 ಕೊಟ್ಟಿವಿ, ಮತ್ತು ಅದನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ನಮ್ಗೆ ಔಟ್ಪುಟ್ ಬೇಕಾದವಾಗ
ಫಸ್ಟ್ 1 ತೋರಿಸುತ್ತೆ, ಆಮೇಲೆ 0 ತೋರಿಸುತ್ತೆ. ಈ ರೀತಿ 1 ಬಿಟ್ ನಂತರ 1 ಬಿಟ್ ಸೀರಿಯಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್ ಅಲ್ಲಿ ತೋರಿಸುತ್ತೆ. whereas serial input parallel output, second one, ಸೀರಿಯಲ್ ಇನ್ಪುಟ್ ಅಂದರೆ 1/1 ಬಿಟ್ ಒಂದೇ ಇನ್ಪುಟ್ಗೆ ನಾವು ಇನ್ಪುಟ್ಗಳನ್ನು ಕೊಡ್ತೀವಿ. ಔಟ್ಪುಟ್ ಬಂದು ಪ್ಯಾರಲಲ್ ಆಗಿರುತ್ತೆ. ಸೊ ಫಸ್ಟ್ ಇನ್ಪುಟಿಗೆ ನಾವು 4 ಬಿಟ್ಸನ್ನು ಕೊಡ್ತೀವಿ. ಇನ್ ಕೇಸ್ ನಾವು ಒಂದೇ ಬಿಟ್ಟನ್ನು ಕೊಟ್ಟರು ಆ 1 ಬಿಟ್ ಫಸ್ಟ್ ಅದ್ರಲ್ಲಿ ತೋರಿಸುತ್ತೆ, ಉಳಿದಿರೋದ್ರಲ್ಲೆಲ್ಲ 0 ತೋರಿಸುತ್ತೆ. ಸೊ ಎಲ್ಲಾನು ಎಟ್ ಎ ಟೈಮ್ ತೋರಿಸುತ್ತೆ. ಸ್ಟೋರ್ ಮಾಡಿಕೊಂಡು ಪ್ಯಾರಲಲ್ ಆಗಿ 4 ಬಿಟ್ಸನ್ನು ಔಟ್ಪುಟ್ ಆಗಿ ನಮಗೆ ತೋರಿಸುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಸೀರಿಯಲ್ ಇನ್ಪುಟ್ ಆ್ಯಂಡ್ ಪ್ಯಾರಲಲ್ ಔಟ್ಪುಟ್. ಇದೇ ರೀತಿ ಪ್ಯಾರಲಲ್ ಇನ್ಪುಟ್ ಆ್ಯಂಡ್ ಸೀರಿಯಲ್ ಔಟ್ಪುಟ್ ಅಂತ ಹೇಳ್ತೀವಿ. ಪ್ಯಾರಲಲ್ ಇನ್ಪುಟ್ ಅಂದರೆ 4 ಇನ್ಪುಟ್ಸ್ ಇರುತ್ತೆ. ಆ್ಯಂಡ್ 1 ಕ್ಲಾಕ್ ಪಲ್ಸ್, 4 ಇನ್ಪುಟ್ಸ್, ಒಂದು ಕ್ಲಾಕ್ ಪಲ್ಸ್ ಕೊಡ್ತೀವಿ. ಸೊ 4 ಇನ್ಪುಟ್ಸಲ್ಲಿ ನಾವು ಸೈಮಲ್ಟೇನಿಯಸ್ಲಿ ಎಲ್ಲ ಇನ್ಪುಟ್ಗಳನ್ನು ಎಟ್ ಎ ಟೈಮ್ ಕೊಡ್ಬೋದು. 1 0 1 0 ಫಾರ್ ಎಕ್ಸಾಂಪಲ್ 1 0 1 0 ಕೊಟ್ಟಿವಿ ನಾವು 4 ಇನ್ಪುಟ್ಸಲ್ಲಿ. ಸೊ ಇದೇನು ಮಾಡುತ್ತೆ, 4 ಬಿಟ್ಸನ್ನು ಸ್ಟೋರ್ ಮಾಡಿಕೊಂಡು ಸೀರಿಯಲ್ ಔಟ್ಪುಟ್ ಆಗಿ ಕೊಡುತ್ತೆ. ಸೀರಿಯಲ್ ಔಟ್ಪುಟ್ ಅಂದರೆ ಓನ್ಲಿ ಒಂದೇ ಔಟ್ಪುಟ್ ಇರುತ್ತೆ. ಸೀರಿಯಲ್ ಆಗಿ ನಾವು ಫಸ್ಟ್ ಯಾವ್ದು ಕೊಟ್ಟಿವಿ ಅದನ್ನು ಫಸ್ಟ್ ಔಟ್ಪುಟ್ ತೋರಿಸುತ್ತೆ, ಸೆಕೆಂಡ್ ಯಾವ್ದು ಕೊಟ್ಟಿವಿ ಇನ್ಪುಟ್ ಅದೇ ಥರ ಸೆಕೆಂಡನ್ನು ತೋರಿಸುತ್ತೆ. ನೆಕ್ಸ್ಟ್ PI PO ಅಂತ ಪ್ಯಾರಲಲ್ ಇನ್ಪುಟ್ ಆ್ಯಂಡ್ ಪ್ಯಾರಲಲ್ ಔಟ್ಪುಟ್. ಇದರಲ್ಲಿ ಬಂದು 4 ಇನ್ಪುಟ್ಸ್ ಆ್ಯಂಡ್ ಕ್ಲಾಕ್ ಪಲ್ಸ್ ಇರುತ್ತೆ ಆ್ಯಂಡ್ 4 ಔಟ್ಪುಟ್ಸ್ ಎಟ್ ಎ ಟೈಮ್ ಇರುತ್ತೆ. ಸೊ 4 ಇನ್ಪುಟ್ಸ್ ನಾವು ಎಟ್ ಎ ಟೈಮ್ ಕೊಟ್ಟಿದ್ದವಾಗ ನಮ್ಗೆ ಬೇಕಂದವಾಗ ಆ 4 ಡಿಜಿಟ್ಸನ್ನು ಎಟ್ ಎ ಟೈಮ್ ಔಟ್ಪುಟ್ಟಲ್ಲಿ ತೋರಿಸುತ್ತೆ. 1 0 1 0 ಈ ರೀತಿ. ಸೊ ನಾವು ಏನು ಇನ್ಪುಟ್ಟನ್ನು ಕೊಟ್ಟಿರ್ತೀವಿ ಆ್ಯಸ್ ಯೂಶ್ವಲಿ ಪ್ಯಾರಲಲ್ ಆಗಿ ನಮಗೆ ಔಟ್ಪುಟ್ಟನ್ನು ತೋರಿಸುತ್ತೆ. ಸೊ ಇವೆಲ್ಲ ಏನು ಶಿಫ್ಟ್ ರೆಜಿಸ್ಟರ್ಸ್. ಸೀರಿಯಲ್ ಇನ್ಪುಟ್ ಮತ್ತು ಸೀರಿಯಲ್ ಔಟ್ಪುಟ್, ಪ್ಯಾರಲಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್, ನಮ್ಗೆ ಯಾವ ರೀತಿ ಇನ್ಪುಟ್ ಕೊಡ್ತಾ ಇದ್ದೀವಿ ಯಾವ ರೀತಿ ಔಟ್ಪುಟ್ ನೋಡಬೇಕು, ನಮಗೆ ಎಲ್ಲಿ ಯಾವುದು ಅವಶ್ಯಕತೆ ಇದೆ ಅನ್ನೋದ್ರ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಬೈಡೈರೆಕ್ಷನಲ್ ಶಿಫ್ಟ್ ರೆಜಿಸ್ಟರ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಏನಿದಾವೆ ಈ 4 SISO SIPO ಮತ್ತು PISO PIPO ಅಲ್ಲಿ ಇನ್ ಕೇಸ್ ಶಿಫ್ಟ್ ಮಾಡಬೇಕು ಅಂತಂದರೆ, ಒಂದು ಬಿಟ್ಟನ್ನು ಶಿಫ್ಟ್ ಮಾಡಬೇಕು ಅಂತಂದವಾಗ ನಾವು ಕ್ಲಾಕ್ ಪಲ್ಸ್ ಕೊಟ್ಟಿದ್ದವಾಗ 1 ಫಸ್ಟ್ ನಾವು ಇನ್ಪುಟ್ ಕೊಟ್ಟಿವಿ, ಸ್ಟೋರ್ ಆಗಿದೆ ಇನ್ಸೈಡ್ ರೆಜಿಸ್ಟರಲ್ಲಿ. ಅದನ್ನು ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಶಿಫ್ಟ್ ಮಾಡಬೇಕು ಅಂದವಾಗ ಕ್ಲಾಕ್ ಪಲ್ಸ್ ಕೊಟ್ಟಿದ್ದವಾಗ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಇವೆಲ್ಲ ರೆಜಿಸ್ಟರ್ಗಳಲ್ಲೂ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಬಟ್ ವೇರಾಸ್ ಇನ್ ಸಮ್ ಕೇಸಸ್ ನಮಗೆ ಬೇಕಾಗಿದ್ದವಾಗ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಈವನ್ ಲೆಫ್ಟ್ ಸೈಡ್ನೂ ಶಿಫ್ಟ್ ಬೇಕಾಗತ್ತೆ. ನಮಗೆ ಬಿಟ್ಟು ಈ ಕಡೆಯಿಂದ ಈ ಕಡೆ ಅಷ್ಟೇ ಅಲ್ಲದೆ ಈ ಕಡೆಯಿಂದ ಲೆಫ್ಟ್ ಸೈಡ್ಗೂ ನಮಗೆ ಶಿಫ್ಟಿಂಗ್ ಬೇಕಾಗತ್ತೆ. ಅಂಥದ್ರಲ್ಲಿ ಎಲ್ಲಿ ಆ ರೀತಿ ನಮಗೆ ಬೇಕಾಗತ್ತೆ ಅಂಥದ್ರಲ್ಲಿ ನಾವು ಬೈಡೈರೆಕ್ಷನಲ್ ಶಿಫ್ಟ್ ರೆಜಿಸ್ಟರನ್ನು ಯೂಸ್ ಮಾಡ್ಬೋದು. ಸೊ ಈ ಒಂದು ರೆಜಿಸ್ಟರನ್ನು ಯೂಸ್ ಮಾಡೋದ್ರಿಂದ ನಮಗೇನು ಉಪಯೋಗ ಅಂತಂದರೆ ನಮಗೆ ಲೆಫ್ಟ್ ಅಥವಾ ರೈಟ್ಗೆ ಯಾವ ಕಡೆ ಬೇಕು ಆ ಕಡೆ ನಾವು ರೆಜಿಸ್ಟರ್ಗಳನ್ನು ಶಿಫ್ಟ್ ಮಾಡ್ಕೋಬೋದು. ಸೊ ಇದು ಬಂದು IC 74174, IC ನಂಬರ್ 194 ಈ ಒಂದು IC ಬೈಡೈರೆಕ್ಷನಲ್ ಶಿಫ್ಟ್ ರೆಜಿಸ್ಟರ್ದು IC. ಸೊ ಲೆಟ್ ಮೀ ಬಿ ಕ್ಲಿಯರ್, SISO ಸೀರಿಯಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್ಗೆ 7494 ICನ ಯೂಸ್ ಮಾಡ್ತೀವಿ. ಆ್ಯಂಡ್ SIPO ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ಗೆ 7495 ICಯನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಬೈಡೈರೆಕ್ಷನಲ್ ಶಿಫ್ಟ್ ರೆಜಿಸ್ಟರ್ಗೆ 74194 ICಯನ್ನು ಯೂಸ್ ಮಾಡ್ತೀವಿ. ಸೊ ಇದು ಬಂದು 16 ಪಿನ್ DIP ಅಂದರೆ ಏನು, DIP ಅಂದರೆ ಡ್ವೆಲ್ ಇನ್ಲೈನ್ ಪ್ಯಾಕೇಜ್. ಸೊ ಡ್ವೆಲ್ ಇನ್ಲೈನ್ ಪ್ಯಾಕೇಜ್ ಅಂತ ಹೇಳ್ತೀವಿ. 16 ಪಿನ್ IC ಇರುತ್ತೆ. SIPO ಬಂದು 14 ಪಿನ್ IC. ಸೊ ಇಟ್ ಮೇ ಬಿ 16 ಆರ್ ಮೋರ್ ದ್ಯಾನ್ ದಟ್. ನಮಗೆ ಎಲ್ಲಿ ಎಷ್ಟು ಬಿಟ್ಸನ್ನು ಶಿಫ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಥ್ಯಾಂಕ್ ಯು.